ಅಸ್ಸಲಾಮುಅಲೈಕುಮ್. ನಮಸ್ತೆ ಎಲ್ಲರಿಗೂ. ಗೈಸ್, ಹೇಗಿದ್ದೀರಾ? ತುಂಬ ಜನ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. SSK ಗಾರ್ಡನಿಗೆ ಸ್ವಾಗತ ಸುಸ್ವಾಗತ. ನೋಡಿ ಗೈಸ್, ಈಗ ಹೂ ತೆಗಿಲಿಕ್ಕೆ ಬಂದಿದ್ದೇನೆ. ನೋಡಿ, ಈಗ ಸೆಟ್ಟಿಂಗ್ಸನ್ನು ಸ್ವಲ್ಪ ಚೇಂಜ್ ಮಾಡಿದ್ದೇನೆ ನಾನು. ಮಲ್ಲಿಗೆ ಗಿಡದ್ದು ಸ್ವಲ್ಪ ಮಲ್ಲಿಗೆ ಗಿಡ ಎಲ್ಲ ಉಂಟಲ್ಲ, ಒಂದು ಉದ್ದವಾಗಿ ಇಟ್ಟಿದ್ದೆ. ಈಗ ಸ್ವಲ್ಪ ತೆಗೆದು ನಾನು ಅಗಾಲವಾಗಿ ಇಟ್ಟಿದ್ದೇನೆ. ಅಂದರೆ 4 ಲೈನ್ ಮಾಡಿದ್ದೇನೆ, 3 ಲೈನ್ ಇತ್ತು. ನೋಡಿ, ಇದೊಂದು ಮಂಗಳೂರು ಮಲ್ಲಿಗೆ. ನೋಡಿ, ಇದರಲ್ಲಿ ತುಂಬ ಹಿಡಿದಿದೆ. ನೋಡಿ ಗಾಯ್ಸ್, ಎಷ್ಟು ಖುಷಿ ಆಗ್ತದೆ ನೋಡಿ. ಯಾರು ಕಮೆಂಟ್ ಮಾಡಲೇ ಇಲ್ಲ, ಕಮೆಂಟ್ ಮಾಡಿ. ಮಲ್ಲಿಗೆ ಗಿಡದ ಬಗ್ಗೆ ಕೇಳಲಿಕ್ಕಿದ್ರೆ ಹೇಳಿ. ನನಗೆ 9 ತಿಂಗಳ ಅನುಭವ, 8-9 ತಿಂಗಳ ಅನುಭವ ಮಲ್ಲಿಗೆ ಗಿಡದ್ದು. ಅಂದರೆ ಸ್ಕೂಲ್ ಕಾಲೇಜಿಗೆ ಹೋಗುವಾಗ ಇತ್ತು, ಏನು ಮಲ್ಲಿಗೆಗೆ ನಮ್ಮ ಮನೆಯಲ್ಲಿ ಇತ್ತು. ಅಮ್ಮನ ಮನೆಯಲ್ಲಿ ಮಲ್ಲಿಗೆ ಇತ್ತು. ಸಾಧಾರಣ 20 ವರ್ಷ ಆಯಿತು, 20 ವರ್ಷ ಜಾಸ್ತಿ ಆಯಿತು. ಆಗ ನಾನು ಒಂದು ಮಲ್ಲಿಗೆ ಗಿಡದ ಕೊಯ್ಲಿಕ್ಕೆ ಮಾತ್ರ ಹೋಗ್ತಾಯಿದ್ದೆ. ಇದೆಲ್ಲ ನಾನು ಕೈಯಿಂದ ಮಾಡಿದ ಗಿಡ, ನಾನೇ ಮಾಡಿದ್ದು. ಅಂದರೆ ನಾನೇ ಅದು ಗೆಲ್ಲು ತೆಗೆದು, ಕೇರೆ ಬಳ್ಳಿ ತಂದು ತೆಗೆದು ಅದರಲ್ಲಿ ಮಾಡಿದಂಥ ಗಿಡಗಳು ಇದೆಲ್ಲ. ನೋಡಿ ಎಷ್ಟು ಚೆಂದ ಬಂದಿದೆ ನೋಡಿ. ಸಣ್ಣ ಗಿಡದಲ್ಲಿ ತುಂಬ ಹೂವಾಯಿತು. ಒಂದು ಸಲ ಹೂವಾಯಿತು. ನಿನ್ನೆ ಅಂತೂ ತುಂಬ ರೇಟ್, 950 ಬಂದಿದೆ ಮಲ್ಲಿಗೆಗೆ ನಿನ್ನೆ. ಒಂದು ಅಟ್ಟೆಗೆ 4 ಚೆಂಡಿಗೆ 950 ರೂಪಾಯಿ ಬಂದಿದೆ. ಇವತ್ತಿದ್ದು ಇನ್ನೂ ಬರಬೇಕು. ನಮಗೆ ಉಂಟಲ್ಲ, ಒಂದು 25 ಗಿಡ ಮಾಡಿದರೂ ಅದರಲ್ಲಿ ಒಂದು ಚಂದ ನಾವು ಒಂದು ದುಡಿಬೋದು, ಸ್ವಾವಲಂಬಿಯಾಗಿ ಬದುಕ್ಬೋದು ಮಲ್ಲಿಗೆ ಗಿಡದಲ್ಲಿ. ಅದಕ್ಕೆ ಹೇಳೋದು, ಆರೈಕೆ ಮಾಡಬೇಕು, ಮಕ್ಕಳಾಗಿಯೇ ನೋಡಬೇಕು, ಅದರ ಜೊತೆಯೇ ಇರಬೇಕು. ಮೊದಲು ನಾವು ಸ್ವಲ್ಪ ಅದನ್ನು ಸರಿಯಾಗೋ ತನಕ, ಒಂದು ಸ್ವಲ್ಪ ಹೂ ಕೊಡುವ ತನಕ ಅದರ ಜೊತೆ ಇದ್ದು, ಆಮೇಲೆ ಒಂದು 15 ದಿನಕ್ಕೊಮ್ಮೆ ನಾವು ಅದಕ್ಕೆ ಗೊಬ್ಬರ ಎಲ್ಲ ಹಾಕ್ತಾ ಹೋದರೆ ತುಂಬ ನಮಗೆ ಅದರಲ್ಲಿ ಲಾಭ ಇದೆ. ಮಲ್ಲಿಗೆ ಕೃಷಿ ಅಂತ ಹೇಳಿದರೆ ಸುಮ್ಮನೆ ಹೇಳುವಂಥದ್ದೇನೂ ಅಲ್ಲ. ಎಷ್ಟು ಖುಷಿ ಆಗ್ತದೆ ಗೊತ್ತುಂಟಾ. ಈಗ ನನಗೆ ಗಿಡ ಹೀಗೆ ಆಯಿತು, ಇನ್ನೂ 1 ತಿಂಗಳು ಬಿಸಿಲುಂಟು, ಮಳೆ ಬರ್ತಾ ಇರ್ತದೆ. ಮಳೆ ಬಂದಾಗ ಸ್ವಲ್ಪ ಮೊಗ್ಗೆಲ್ಲ ಸ್ವಲ್ಪ ಏನಾಗ್ತದೆ ಅಂತೇಳಿದರೆ ನಿಮಗೆ ಸಣ್ಣದಾಗ್ತದೆ. ಮೊನ್ನೆದು ಮಳೆಯಲ್ಲಿ ನಿನ್ನೆ ಸ್ವಲ್ಪ ಮೊಗ್ಗು ಸಣ್ಣದಾಯಿತು. ಮತ್ತು ಮಳೆ ಬಂದರೆ ಸ್ವಲ್ಪ ಕಡಿಮೆ ಕೂಡ ಆಗೋದು. ಬಿಸಿಲು ಜಾಸ್ತಿ ಇರಬೇಕು. ನಾನಂದರೆ ಸೆಟ್ಟಿಂಗ್ಸ್ ಯಾಕೆ ಚೇಂಜ್ ಮಾಡಿದೆ ಅಂತೇಳಿದರೆ, ಒಂದು ಸಲದೆಲ್ಲ ತೆಗೆದು ಬೇರೆ ಕಡೆ ಇಟ್ಟೆ 10 ಗಿಡ ಸ್ವಲ್ಪ ಮೇಲೆ ಇಡುವ ಅಂಥೇಳಿ. ಅಲ್ಲಿ ನೋಡಿದರೆ ಬೆಳಿಗ್ಗೆ 8 ಗಂಟೆಯಿಂದ 1 ಗಂಟೆ ತನಕ ಮಾತ್ರ ಬಿಸಿಲು ಬರೋದು. ಅದಕ್ಕೆ ನಾನು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಿದೆ, ತೆಗೆದು ಇಲ್ಲೇ ತಂದಿಟ್ಟೆ. ಬಿಸಿಲು ಎಲ್ಲಿ ಬರ್ತದೆ, ಇಲ್ಲಿ ಸಂಜೆ 5 ಗಂಟೆ ತನಕ ಬಿಸಿಲು ಬರ್ತದೆ. ಒಂದು 9 ಗಂಟೆಗೆ ಬಿಸಿಲು ಬಂದರೆ ಅಷ್ಟು ಬಿಸಿಲು ಬೇಕೇ. ಎಷ್ಟು ಬಿಸಿಲು ಜಾಸ್ತಿ ಬಂತು ಅಷ್ಟು ಮಲ್ಲಿಗೆ ಗಿಡದಲ್ಲಿ ಹೂವಾಗೋದು. ಓಕೆ ಗಾಯ್ಸ್, ಉದ್ದ ಮಾಡಿದರೆ ಮತ್ತು ನೋಡಲಿಕ್ಕೂ ನಿಮಗೆ ಒಂಥರ ಏನು ಇಷ್ಟು ಉದ್ದ ಮಾಡಿದ್ದಾರೆ ವಿಡಿಯೋ ಅಂತೇಳಿ. ಹಾಗಾಗಿ ಇಷ್ಟೇ ಸಾಕು. ಎಲ್ಲರೂ ಕೂಡ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಸಬ್ಸ್ಕ್ರೈಬ್ ಮಾಡಿದವರಿಗೂ, ಶೇರ್ ಮಾಡಿದವರಿಗೆಲ್ಲರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲೇ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.